ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ BBMP ದಿಂದ ಒಂದು ಡಿಜಿಟಲ್ ಖಾತಾ ರಿಲೇಟೆಡ್ ಅಥವಾ ಇ ಆಸ್ತಿ ಖಾತಾ ರಿಲೇಟೆಡ್ ಒಂದು ಹೊಸದಾಗಿ ಅಪ್ಡೇಟ್ ಬಂದಿದೆ. ಸೊ ಏನ್ ಅಪ್ಡೇಟ್ ಇದೆ ಅಂತ ನಿಮಗೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ BBMP ದಿಂದ ಒಂದು ಹೊಸದ URL ಅಂತ ಅನ್ಬೋದು, ವೆಬ್ಸೈಟ್ ಅಂತ ಅನ್ಬೋದು, ಅಥವಾ ಒಂದು ಪೋರ್ಟಲ್ ಅಂತ ಅನ್ಬೋದು. ಸೊ ಹೊಸ ಪೋರ್ಟಲ್ ವೆಬ್ಸೈಟ್ ಲಾಂಚ್ ಆಗಿದೆ ಇ ಆಸ್ತಿ ಖಾತಾ ಅಥವಾ ಡಿಜಿಟಲ್ ಖಾತಾ ರಿಲೇಟೆಡ್. ಸೊ ಇಲ್ಲಿ ನೀವು ನೋಡಬಹುದು URL ಈ ತರ ಇದೆ: bbmp.karnataka.go.in/new khata/login.aspx. ಸೊ ಇದು URL ನೀವು ಗೂಗಲ್ ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಡೈರೆಕ್ಟ್ಲಿ ನೀವು ಈ ತರ ಒಂದು ವೆಬ್ಸೈಟ್ ಅನ್ಬೋದು ಅಥವಾ ಒಂದು ಪೋರ್ಟಲ್ ಅಂತ ಅನ್ಬೋದು, ಈ ತರ ಒಂದು ಓಪನ್ ಆಗುತ್ತೆ. ಸೊ ಇಲ್ಲಿ ಹೆಡ್ಡಿಂಗ್ ನಲ್ಲಿ ಬರ್ದಿದೆ ನೋಡಿ BBMP ಅಂತ. ಸೊ ನಿಮಗೆ ಕಾಣ್ತಾ ಇಲ್ಲ ಅಂತಂದ್ರೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೇನೆ. BBMP ನ್ಯೂ ಖಾತಾ ಕ್ರಿಯೇಷನ್ ಸಿಸ್ಟಮ್ ಅಂತ. ಓಕೆ, ಸೊ BBMP ದಿಂದ ಇದು ಒಂದು ಹೊಸ ಖಾತಾ ಕ್ರಿಯೇಟ್ ಮಾಡೋದು ಒಂದು ಸಿಸ್ಟಮ್ ಅಥವಾ ಒಂದು ಡಿಜಿಟಲ್ ಖಾತಾ ಕ್ರಿಯೇಟ್ ಮಾಡೋದು ಒಂದು ವೆಬ್ಸೈಟ್ ಅಂತ ಅನ್ಬೋದು. ಓಕೆ, ಸೊ ಇದು ಏನ್ ವೆಬ್ಸೈಟ್ ಇದೆಯಲ್ಲ, ಸೊ ಈ ತರ ಇದೆ. ಸೊ ಇಲ್ಲಿ ಎರಡು ಆಪ್ಷನ್ ಅಥವಾ ಎರಡು ಇನ್ಫಾರ್ಮೇಶನ್ ಕಾಣ್ತಾ ಇದೆ ನಿಮಗೆ: ಲಾಗಿನ್ ಟು ಯುವರ್ ಅಕೌಂಟ್ ಅಂತ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅಂತ. ಓಕೆ, ಸೊ ಇದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನೇನಿದೆ ಅಂತ ನಿಮಗೆ ತುಂಬಾ ಕೇರ್ಫುಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನೇನಿದೆ ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ತುಂಬಾನೇ ಇಂಪಾರ್ಟೆಂಟು. ಸೊ ನೀವು ಕೇರ್ಫುಲ್ ಆಗಿ ಇದನ್ನ ವಿಡಿಯೋನ ನೋಡಿ, ಸೊ ಸ್ಕಿಪ್ ಮಾಡಬೇಡಿ. ಓಕೆ, ಸೊ ಒನ್ ಬೈ ಒನ್ ಏನೇನ್ ಪಾಯಿಂಟ್ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಅವ್ರು ಬರ್ದಿದ್ದಾರೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಪಾಯಿಂಟ್: ಇಫ್ ಯು ಆಲ್ರೆಡಿ ಹ್ಯಾವ್ BBMP ಖಾತಾ, ಇದರ ಅರ್ಥ ನಿಮ್ಮ ಹತ್ರ ಆಲ್ರೆಡಿ BBMP ದಿಂದ ಖಾತಾ ನಿಮ್ಮ ಹತ್ರ ಇದೆ. ಸೊ ಅದು ಖಾತಾ ನಿಮ್ದು ಮ್ಯಾನ್ಯುವಲ್ ಖಾತಾ ಇರಬಹುದು ಅಥವಾ ಪೇಪರ್ ಖಾತಾ ಇರಬಹುದು. ಓಕೆ, ಸೊ ಮ್ಯಾನ್ಯುವಲ್ ಖಾತಾ ಇದೆ, ಪೇಪರ್ ಖಾತಾ ಇದೆ ಅಂತಂದ್ರೆ ಅದಕ್ಕೆ ಡ್ರಾಫ್ಟ್ ಈ ಖಾತಾ ಆಲ್ರೆಡಿ ಜನರೇಟೆಡ್ ಆಗಿರುತ್ತೆ. ಓಕೆ, ಸುಮಾರು 23-25 ಲಕ್ಷದ ಪ್ರಾಪರ್ಟೀಸ್ ಮ್ಯಾನ್ಯುವಲ್ ಖಾತಾದಿಂದ ಡ್ರಾಫ್ಟ್ ಈ ಖಾತಾ ಆಲ್ರೆಡಿ ಮಾಡಿದ್ದಾರೆ. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋಸ್ ನಲ್ಲಿ ಕೂಡ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಈ ತರ ನಿಮ್ದು BBMP ದಿಂದ ಪೇಪರ್ ಖಾತಾ ಇದೆ, ಮ್ಯಾನ್ಯುವಲ್ ಖಾತಾ ನಿಮ್ಮ ಹತ್ರ ಆಲ್ರೆಡಿ ಇದೆ ಅಂತಂದ್ರೆ ಡು ನಾಟ್ ಅಪ್ಲೈ ಅಗೇನ್ ಟು ಕ್ರಿಯೇಟ್ ಎ ನ್ಯೂ ಖಾತಾ ಫಾರ್ ಯುವರ್ ಪ್ರಾಪರ್ಟಿ ಅಂತ ಇಲ್ಲಿ ಕ್ಲಿಯರ್ ಆಗಿ ಬರ್ತಿದ್ದಾರೆ. ಓಕೆ, ಸೊ ಈ ವೆಬ್ಸೈಟ್ ದಿಂದ ನೀವು ಆ ತರ ಇದ್ರೆ ನೀವು ಅಪ್ಲೈ ಮಾಡಬೇಡಿ ಅಂತ ಇಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಪಾಯಿಂಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಪೇಪರ್ ಖಾತಾ, ಮ್ಯಾನ್ಯುವಲ್ ಖಾತಾ ನಿಮ್ಮ ಹತ್ರ ಆಲ್ರೆಡಿ ಇದೆ, ನಿಮ್ದು ಆಸ್ತಿ ಇದು ಅಂತಂದ್ರೆ ಈ ವೆಬ್ಸೈಟ್ ದಿಂದ ನೀವು ಅಪ್ಲೈ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಸೊ ಇದು ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡಿ: ಇಫ್ ಯು ಹ್ಯಾವ್ BBMP ಪ್ರಾಪರ್ಟಿ ಖಾತಾ ಅಂಡ್ ವಾಂಟ್ ಈ ಖಾತಾ ದೆನ್ ಗೋ ಟು ಅಂತ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಮ್ಯಾನ್ಯುವಲ್ ಖಾತಾ ಇದೆ, ಪೇಪರ್ ಖಾತಾ ಇದೆ BBMP ದಿಂದ ಅಂತಂದ್ರೆ ನಿಮ್ಗೆ ಈ ಖಾತಾ ಬೇಕು ಅಥವಾ ಡಿಜಿಟಲ್ ಖಾತಾ ಬೇಕು ಅಂತಂದ್ರೆ ನೀವೇನ್ ಮಾಡ್ಬೋದು, ಡ್ರಾಫ್ಟ್ ಈ ಖಾತಾ ಡೌನ್ಲೋಡ್ ಮಾಡ್ಬೋದು. ಎಲ್ಲಿಂದ? ಇದು BBMP ಇ ಆಸ್ತಿ .karnataka.go.in ಇದು ವೆಬ್ಸೈಟ್ ಅಥವಾ ಇದೇನ್ URL ಇದೆಯಲ್ಲ, ಇಲ್ಲಿಂದ ನೀವು ಹೋಗ್ಬಿಟ್ಟು ಡ್ರಾಫ್ಟ್ ಈ ಖಾತಾ ಆಲ್ರೆಡಿ ಡೌನ್ಲೋಡ್ ಮಾಡ್ಬೋದು. ಓಕೆ, ಸೊ ಡೌನ್ಲೋಡ್ ಮಾಡಿಬಿಟ್ಟು ನೀವು ಫೈನಲ್ ಈ ಖಾತಾಗೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಸೊ ಇದ್ರ ರಿಲೇಟೆಡ್ ಆಲ್ರೆಡಿ ನಾನು ಬಹಳಷ್ಟು ವಿಡಿಯೋಸ್ ಅನ್ನ ಮಾಡಿದ್ದೆ. ಸೊ ನನ್ನ ಚಾನೆಲ್ ಮೇಲೆ ಈ ತರ ಒಂದು ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೀನಿ BBMP ಅಂತ. ಸೊ ಈ BBMP ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬಹಳಷ್ಟು BBMP ರಿಲೇಟೆಡ್ ಪ್ರಾಪರ್ಟಿ ಇದೇನ್ ಇ ಆಸ್ತಿ ಖಾತಾ ಅಥವಾ ಡಿಜಿಟಲ್ ಖಾತಾ ಯಾವ ತರ ಅಪ್ಲೈ ಮಾಡಬೇಕು ಸುಮಾರು ವಿಡಿಯೋಸ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ಪ್ಲೇ ಲಿಸ್ಟ್ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ಲಿ ಈ ಪ್ಲೇ ಲಿಸ್ಟ್ ನಲ್ಲಿ ಬರ್ತೀರಾ. ಓಕೆ, ಸೊ ಅಲ್ಲಿಂದ ನೀವು ಇದು ಡಿಫ್ರೆಂಟ್ ವಿಡಿಯೋಸ್ ಕೂಡ ನೋಡ್ಬೋದು. ಓಕೆ, ಸೊ ಇದು ಒಂದ್ ಪಾಯಿಂಟ್ ಆಯ್ತು. ನೆಕ್ಸ್ಟ್ ಇನ್ನೊಂದು ನೋಡಿ: ಎನಿವನ್ ಅಪ್ಲೈಯಿಂಗ್ ಫಾರ್ ನ್ಯೂ ಖಾತಾ ಡಿಸ್ಪೈಟ್ ಹ್ಯಾವಿಂಗ್ an ಎಕ್ಸಿಸ್ಟಿಂಗ್ ಖಾತಾ. ಸೊ ಇದರ ಅರ್ಥ ನಿಮ್ಮ ಹತ್ರ ಆಲ್ರೆಡಿ ಮ್ಯಾನ್ಯುವಲ್ ಖಾತಾ ಇದೆ, ಪೇಪರ್ ಖಾತಾ ಇದೆ. ಓಕೆ, ಆಮೇಲೆ ಆ ತರ ಮ್ಯಾನ್ಯುವಲ್ ಖಾತಾ, ಪೇಪರ್ ಖಾತಾ ಇದೆ ನಿಮ್ಮ ಹತ್ರ ಅಂದ್ರೂ ನೀವು ಡ್ರಾಫ್ಟ್ ಈ ಖಾತಾ ಡೌನ್ಲೋಡ್ ಮಾಡ್ಬೋದು. ಓಕೆ, ಬಟ್ ನೀವು ಈ ವೆಬ್ಸೈಟ್ ದಿಂದ ಡೌನ್ಲೋಡ್ ಮಾಡಬಾರ್ದು ಅಂತ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಸೊ ಎನಿವನ್ ಅಪ್ಲೈಯಿಂಗ್ ಫಾರ್ ನ್ಯೂ ಖಾತಾ ಡಿಸ್ಪೈಟ್ ಹ್ಯಾವಿಂಗ್ ಅನ್ ಎಕ್ಸಿಸ್ಟಿಂಗ್ ಖಾತಾ ಇಸ್ ಲಯಬಲ್ ಫಾರ್ ಕ್ರಿಮಿನಲ್ ಆಕ್ಷನ್ ಅಂತ. ಸೊ ನಿಮ್ಮ ಹತ್ರ ಮ್ಯಾನ್ಯುವಲ್ ಖಾತಾ, ಪೇಪರ್ ಖಾತಾ ಇದ್ರೆ ವೆಬ್ಸೈಟ್ ದಿಂದ ಅಪ್ಲೈ ಮಾಡಬೇಡಿ. ಅಪ್ಲೈ ಮಾಡಿದ್ರೆ ಕಾನೂನು ಪ್ರಕಾರ ಕ್ರಮವನ್ನ ತಗೋಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂಡ್ ನಿಮ್ದು ಅಪ್ಲಿಕೇಶನ್ ಇದೆಲ್ಲ ಅದು ಕೂಡ ರಿಜೆಕ್ಟ್ ಆಗುತ್ತೆ. ಸೊ ಈ ವೆಬ್ಸೈಟ್ ದಿಂದ ನೀವು ಅಪ್ಲೈ ಮಾಡಬೇಡಿ. ಓಕೆ, ಇದು ಒಂದು ಕ್ರಿಮಿನಲ್ ಆಕ್ಷನ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ಸೊ ಈ ವೆಬ್ಸೈಟ್ ದಿಂದ ನೀವು ಅಪ್ಲೈ ಮಾಡಬೇಡಿ. ನೆಕ್ಸ್ಟ್ ಇಲ್ಲಿ ಮೂರನೇ ಆಪ್ಷನ್ ತೋರಿಸ್ತಾ ಇದೆ ನೋಡಿ, ಮೂರನೇ ಇನ್ಸ್ಟ್ರಕ್ಷನ್ಸ್: ಬಿಫೋರ್ ಅಪ್ಲೈಯಿಂಗ್ ಫಾರ್ ನ್ಯೂ ಖಾತಾ ಬಿ ರೆಡಿ ವಿತ್ ಅಂತಂದ್ರೆ
ಈ ವೆಬ್ಸೈಟ್ ದಿಂದ ನೀವು ಖಾತಾ ಅಪ್ಲೈ ಮಾಡ್ಲಿಕ್ಕೆ ಹೋಗುದಾಗ ಸೊ ನೀವು ಇವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು. ಏನು ನಿಮ್ದು ಯಾರು ಓನರ್ ಇರ್ತಾರಲ್ಲ ಅವ್ರದ್ದು ಆಧಾರ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ನಂಬರ್ ಅಂತ ಅನ್ಬೋದು. ನೆಕ್ಸ್ಟ್ ರಿಜಿಸ್ಟರ್ಡ್ ಡೀಡ್ ಕಾಪಿ ಅಂತಂದ್ರೆ ಸೇಲ್ ಡೀಡ್ ಅಂತ ಅನ್ಬೋದು ಉದಾಹರಣೆಗೆ. ಓಕೆ, ಸೊ ಇದು ಸೇಲ್ ಅಗ್ರಿಮೆಂಟ್ ಅಥವಾ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಏನ್ ಡೀಡ್ ಮಾಡ್ಕೋತೀವಿ, ರಿಜಿಸ್ಟ್ರೇಷನ್ ಮಾಡ್ಕೋತೀವಲ್ಲ ಅದ್ರ ಕಾಪಿ ಅಥವಾ ಅದ್ರ ನಂಬರ್ ಅಂತ ಅನ್ಬೋದು. ನೆಕ್ಸ್ಟ್ ಫೋಟೋಸ್ ಆಫ್ ಪ್ರಾಪರ್ಟಿ ಅಂತಂದ್ರೆ ನಿಮ್ದು ಯಾವ್ದು ಆಸ್ತಿ ಇದೆಯಲ್ಲ, ಪ್ಲಾಟ್ ಇರ್ಬೋದು, ಫ್ಲಾಟ್ ಇರ್ಬೋದು, ಮನೆ ಇರ್ಬೋದು, ಅದ್ರ ಫೋಟೋ ಕೂಡ ನೀವು ಇಳಿಸ್ಕೊಂಡು ಇಟ್ಕೋಬೇಕು. ಅದನ್ನ ಅದನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಆನ್ಲೈನ್ ಇಸಿ ಅಥವಾ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ at least 1 day before the registered deed until 31st 10th 2024. ಸೊ ಇದರ ಅರ್ಥ ಆನ್ಲೈನ್ ಇಸಿ ಬೇಕು ನಿಮಗೆ. ಸೊ ಆನ್ಲೈನ್ ಇಸಿ ಅಪ್ಲೈ ಮಾಡಬೇಕು. ಸೊ ಯಾವ್ದು ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ 1 day ಬಿಫೋರ್ ಅಂತಂದ್ರೆ ಉದಾಹರಣೆಗೆ 2nd Januaryಗೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀರಾ. ಓಕೆ, ಸೊ ಆನ್ಲೈನ್ ಇಸಿ ಯಾವಾಗ್ಲಿಂದ ಬೇಕು, 1st Jan ಅಂತಂದ್ರೆ ಅಟ್ ಲೀಸ್ಟ್ ಒಂದು ದಿನ ಮೊದಲು ನಿಮ್ದು ರಿಜಿಸ್ಟ್ರೇಷನ್ ಯಾವ ಡೇಟಿಗೆ ಆಗಿದಲ್ಲ ಅದಕ್ಕಿಂತ ಒಂದ್ ದಿನ ಮೊದಲಿನಿಂದ 31st October 2024 ವರೆಗೂ ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ 31st October 2024 ಇದನ್ನ ನೆನ್ಪಿಟ್ಕೋಬೇಕು. ಸೊ ಆನ್ಲೈನ್ ಇಸಿ ಕೂಡ ಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಹಳಷ್ಟು ನಾನು ಸೇಲ್ ಡೀಡ್ ಮೇಲೆ ಡೌನ್ಲೋಡ್ ಮಾಡೋದು ಯಾವ ತರ, ಸೇಲ್ ಡೀಡ್ ಕಳೆದು ಹೋಗಿದ್ರೆ, ನಿಮ್ದು ಆಸ್ತಿ ಪತ್ರ ಕಳೆದು ಹೋಗಿದೆ, ಸೊ ಯಾವ ತರ ನೀವು ಸರ್ಚ್ ಮಾಡ್ಬೋದು, ಆನ್ಲೈನ್ ಇಸಿ ಯಾವ ತರ ಮಾಡಬೇಕು, ಪೇಮೆಂಟ್ ಯಾವ ತರ ಮಾಡಬೇಕು, ಕಾವೇರಿ ಆನ್ಲೈನ್ ಸರ್ವಿಸ್ ಸುಮಾರು ವಿಡಿಯೋಸ್ ಅನ್ನ ಮಾಡಿದ್ದೇನೆ. ಸೊ ನನ್ನ ಚಾನೆಲ್ ಮೇಲೆ ಆಲ್ರೆಡಿ ಇದೆ, ನೀವು ಬೇಕಂತಂದ್ರೆ ನೋಡ್ಬೋದು. ಓಕೆ, ನೆಕ್ಸ್ಟ್ 4ನೇ ಇನ್ಸ್ಟ್ರಕ್ಷನ್ಸ್, ಬಿ ರೆಡಿ ಟು ಪೇ ಪ್ರಾಪರ್ಟಿ ಟ್ಯಾಕ್ಸ್ ಫ್ರಮ್ ದ ಡೇಟ್ ಆಫ್ ರಿಜಿಸ್ಟ್ರೇಷನ್ ಅಂಟಿಲ್ ನೌ. ಸೊ ಇದರ ಅರ್ಥ ಏನಂತಂದ್ರೆ BBMP ನಲ್ಲಿ ನೀವು ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕಾಗತ್ತೆ. ಓಕೆ, ಸೊ ಆಲ್ರೆಡಿ ನೀವು ಟ್ಯಾಕ್ಸ್ ಪೇ ಮಾಡಿದ್ರೆ ನೋ ಪ್ರಾಬ್ಲಮ್, ಅದು ಕೂಡ ಯೂಸ್ ಆಗುತ್ತೆ. ಸೊ ಯಾವ ತರ ಅಂತ ನಿಮ್ಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಬಟ್ ನೀವು BBMP ನಲ್ಲಿ ಟ್ಯಾಕ್ಸ್ ಪೇ ಮಾಡಿಲ್ಲ ಅಂತಂದ್ರೆ ನೀವು ಟ್ಯಾಕ್ಸ್ ಪೇ ಮಾಡಲೇಬೇಕು ಕಂಪಲ್ಸರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇದು 4ನೇ ಇನ್ಸ್ಟ್ರಕ್ಷನ್ಸ್. ನೆಕ್ಸ್ಟ್ ಈಗ ಇದು ಇನ್ಸ್ಟ್ರಕ್ಷನ್ಸ್ ಆಯ್ತು. ಓಕೆ, ಈಗ ಲಾಗಿನ್ ಟು ಯುವರ್ ಅಕೌಂಟ್ ಅಂತ ಇಲ್ಲಿ ಆಪ್ಷನ್ ಕಾಣ್ತಾ ಇದೆಯಲ್ಲ, ಸೊ ಈ ತರ ಇಲ್ಲಿ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ ಅಂಡ್ ಕ್ಯಾಪ್ಚಾ ಕೋಡ್ ಇರುತ್ತೆ, ಕ್ಯಾಪ್ಚಾ ಕೋಡ್ ಅನ್ನ ಫಿಲ್ ಮಾಡಿ ಅಂಡ್ ಸೆಂಡ್ OTP ಅಂತ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಿಗೆ OTP ಬರುತ್ತೆ, ಆ OTP ಅನ್ನ ಎಂಟರ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ಓಕೆ, ಲಾಗಿನ್ ಮಾಡಿದ ತಕ್ಷಣ ಈ ತರ ನಿಮ್ದು ಒಂದು ಡ್ಯಾಶ್ ಬೋರ್ಡ್ ಅಂತ ಅನ್ಬೋದು ಇದಕ್ಕೆ. ಓಕೆ, ಸೊ ಫಸ್ಟ್ ಹೋಮ್ ಪೇಜ್ ಅಂತ ಅನ್ಬೋದು ಲಾಗಿನ್ ಮಾಡಿದ ಮೇಲೆ. ಸೊ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಇನಿಶಿಯೇಟ್ ನ್ಯೂ ರಿಕ್ವೆಸ್ಟ್ ಅಂತ. ಓಕೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ವೆಲ್ಕಮ್ ಟು ಆನ್ಲೈನ್ ನ್ಯೂ BBMP ಖಾತಾ ಇಶ್ಯೂಯನ್ಸ್ ಸಿಸ್ಟಮ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಕೇರ್ಫುಲ್ ಪಾಯಿಂಟ್ ಇದೆ, ಇದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಫಸ್ಟ್ ಐ ಡು ನಾಟ್ ಹ್ಯಾವ್ BBMP ಖಾತಾ ಅಂಡ್ ಹ್ಯಾವ್ ನಾಟ್ ಪೇಡ್ ಪ್ರಾಪರ್ಟಿ ಟ್ಯಾಕ್ಸ್. ಸೊ ಇದರ ಅರ್ಥ ಏನು, ನನ್ನ ಹತ್ರ BBMP ದಿಂದ ಯಾವುದೇ ರೀತಿಯಾಗಿ ಖಾತಾ ನನ್ನ ಹತ್ರ ಇಲ್ಲ ಅಂಡ್ ನಾನು ಪ್ರಾಪರ್ಟಿ ಟ್ಯಾಕ್ಸ್ ಅಂದ್ರೆ ಆಸ್ತಿ ತೆರಿಗೆ ಕೂಡ ನಾನು ಕಟ್ಟಿಲ್ಲ. ಓಕೆ, ಸೊ ಸೆಕೆಂಡ್ ಆಪ್ಷನ್ ಐ ಡು ನಾಟ್ ಹ್ಯಾವ್ BBMP ಖಾತಾ ಬಟ್ ಹ್ಯಾವ್ ಪೇಡ್ ಪ್ರಾಪರ್ಟಿ ಟ್ಯಾಕ್ಸ್. ಇದರ ಅರ್ಥ ನನ್ನ ಹತ್ರ BBMP ಖಾತಾ ಅಥವಾ BBMP ದಿಂದ ಯಾವುದೇ ರೀತಿಯಾದ ನನ್ನ ಹತ್ರ ಖಾತಾ ಇಲ್ಲ, ಬಟ್ ನಾನು ಟ್ಯಾಕ್ಸ್ BBMP ನಲ್ಲಿ ಟ್ಯಾಕ್ಸ್ ಪೇ ಮಾಡಿದ್ದೀನಿ ಅಂತ. ಓಕೆ, ಎರಡು ಡಿಫ್ರೆಂಟ್ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಒಂದರಲ್ಲಿ ಟ್ಯಾಕ್ಸ್ ಪೇ ಮಾಡಿಲ್ಲ, ಇನ್ನೊಂದರಲ್ಲಿ ಟ್ಯಾಕ್ಸ್ ಪೇ ಮಾಡಿದ್ದೀನಿ. ಓಕೆ, ಸೊ ಈಗ ಇಲ್ಲಿ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕು, BBMP ನಲ್ಲಿ ನೀವು ಟ್ಯಾಕ್ಸ್ ಪೇ ಮಾಡಿದಿರಿ ಅಂತ ಒಂದು ಆಪ್ಷನ್ ಇದೆ, ಇನ್ನೊಂದು BBMP ನಲ್ಲಿ ಟ್ಯಾಕ್ಸ್ ಪೇ ಮಾಡಿಲ್ಲ, ಎರಡು ಸಪರೇಟ್ ಆಪ್ಷನ್ ಇದೆ. ಓಕೆ, ಈಗ BBMP ನಲ್ಲಿ ನೀವು ಟ್ಯಾಕ್ಸ್ ಪೇ ಮಾಡಿದ್ರಿ, ಓಕೆ, ಸೊ ನೀವು ಪೇ ಮಾಡ್ತಾ ಇದೀರಿ ಅಂತ ಅನ್ಕೊಂಬರಿ. ಓಕೆ, BBMP ನಲ್ಲಿ ನಿಮ್ದು ಟ್ಯಾಕ್ಸ್ ರಿಸಿಪ್ಟ್ ಕೂಡ ನಿಮ್ಮ ಹತ್ರ ಇದೆ. ಓಕೆ, ಇಲ್ಲಿ ಸೆಕೆಂಡ್ ಆಪ್ಷನ್. ಆದ್ರೆ ಇದು ಸೆಕೆಂಡ್ ಆಪ್ಷನ್ ನೀವು ಕ್ಲಿಕ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಅಂದ್ರೆ ಇವಾಗ್ಲೇ ಇಲ್ಲಿ ಒಂದು ಪಾಯಿಂಟ್ ಕೂಡ ಬರ್ದಿದೆ. ಓಕೆ, ನಾನು ನೋಟ್ ಏನಿದೆ ಅಂತ ಹೇಳ್ತೀನಿ ನೋಡಿ. ಸೊ ಇದು ಆಪ್ಷನ್ ಕ್ಲಿಕ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಸೊ ಓನ್ಲಿ ಇದು ಆಪ್ಷನ್ ಬರ್ತಾ ಇದೆ ಗ್ರೀನ್ ಕಲರ್ ನಲ್ಲಿ, ಐ ಡು ನಾಟ್ ಹ್ಯಾವ್ BBMP ಖಾತಾ ಅಂಡ್ ಹ್ಯಾವ್ ನಾಟ್ ಪೇಡ್ ಪ್ರಾಪರ್ಟಿ ಟ್ಯಾಕ್ಸ್ ಅಂತಂದ್ರೆ BBMP ಖಾತಾ ನನ್ನ ಹತ್ರ ಇಲ್ಲ ಅಂಡ್ ಟ್ಯಾಕ್ಸ್ ಕೂಡ ನಾನು ಕಟ್ಟಿಲ್ಲ ಅಂತ. ಓಕೆ, ಸೊ ಇದು ಒಂದೇ ಫಸ್ಟ್ ಆಪ್ಷನ್ ಮಾತ್ರ ನಾನು ಸೆಲೆಕ್ಟ್ ಮಾಡ್ಲಿಕ್ಕೆ ಆಪ್ಷನ್ ಬರ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಒಂದು ನೋಟ್ ಇದೆ ನೋಡಿ. ಓಕೆ, ದ ನೋಟ್ ಅಂತ ಇಲ್ಲಿ ನೋಡಿ, ದ ಆಪ್ಷನ್ ಐ ಡು ನಾಟ್ ಹ್ಯಾವ್ BBMP ಖಾತಾ ಬಟ್ ಹ್ಯಾವ್ ಪೇಡ್ ಪ್ರಾಪರ್ಟಿ ಟ್ಯಾಕ್ಸಸ್ ಅಂದ್ರೆ BBMP ಖಾತಾ ಕೂಡ ಇಲ್ಲ ಅಂಡ್ ಟ್ಯಾಕ್ಸ್ ಬಟ್ ನಾನು ಪೇ ಮಾಡಿದ್ದೀನಿ. ಸೊ ಇದೇನು ಆಪ್ಷನ್ ಇದೆಯಲ್ಲ, ವಿಲ್ ಬಿ ಎನೇಬಲ್ಡ್ ಇನ್ ಫ್ಯೂ ಡೇಸ್. ಇದರ ಅರ್ಥ ಕೆಲವು ದಿನ ಆಮೇಲೆ ನಾವು ಇದು ಆಪ್ಷನ್ ಅನ್ನ
ಓಪನ್ ಮಾಡ್ತೀವಿ. ಸೊ ಇದು ಎನೇಬಲ್ ಮಾಡ್ತೀವಿ. ಸದ್ಯಕ್ಕೆ ಇದು ಸೆಕೆಂಡ್ ಆಪ್ಷನ್ ಬರ್ತಾ ಇಲ್ಲ, ಕ್ಲಿಕ್ ಮಾಡ್ಲಿಕ್ಕೆ ಬರಂಗಿಲ್ಲ. ಸೊ ಕೆಲವು ದಿನ ನಂತರ ಇದು ಕೂಡ ನಾವು ಆಪ್ಷನ್ ಕೊಡ್ತೀವಿ ಅಂತ ಇಲ್ಲಿ ನೋಟ್ ಅಂತ ಇಲ್ಲಿ ಒಂದು ಪಾಯಿಂಟ್ ಅನ್ನ ಆಡ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಫಸ್ಟ್ ಆಪ್ಷನ್ ಒಂದೇ ಆಪ್ಷನ್ ಅನ್ನ ಅವೈಲೇಬಲ್ ಇದೆ. ಸೊ ಫಸ್ಟ್ ಆಪ್ಷನ್ ಏನು, ಯಾವುದೇ ರೀತಿಯಾಗಿ ಖಾತಾ BBMP ದಿಂದ ನನ್ನ ಹತ್ರ ಇಲ್ಲ ಅಂಡ್ ಟ್ಯಾಕ್ಸ್ ಕೂಡ ನಾನು ಪೇ ಮಾಡಿಲ್ಲ. ಓಕೆ, ಸೊ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಬೇಕು, ಅಥವಾ ಆಸ್ ಯೂಶುವಲ್ ಅದು ಕ್ಲಿಕ್ ಇರುತ್ತೆ. ನೆಕ್ಸ್ಟ್ ಅದ್ರ ಕೆಳಗಡೆ ಪ್ರಾಪರ್ಟಿ ಡೀಟೇಲ್ಸ್ ಅಂತ ಕೇಳುತ್ತೆ. ಪ್ರಾಪರ್ಟಿ ಡೀಟೇಲ್ಸ್ ನಲ್ಲಿ ಪ್ರಾಪರ್ಟಿ ಟೈಪ್ ಅಂತ ಒಂದು ಫಸ್ಟ್ ಆಪ್ಷನ್ ಇರುತ್ತೆ. ಸೊ ಇಲ್ಲಿ 3 ಆಪ್ಷನ್ ಇದೆ. ಏನು ಅಂತಂದ್ರೆ ಮನೆ ಇದೆ, ಓಕೆ, ಪ್ಲಾಟ್ ವಿತ್ ಮನೆ ಇದೆ, ಓಕೆ, ಪ್ಲಾಟ್ ವಿತ್ ಬಿಲ್ಡಿಂಗ್ ಇದೆ. ಎರಡನೇದು ಮಲ್ಟಿ ಸ್ಟೋರಿ ಫ್ಲಾಟ್ ಅಥವಾ ಅಪಾರ್ಟ್ಮೆಂಟ್ ಅಂತ ಅಂತೀವಿಲ್ಲ ಅದು ಇದೆ. ಅಥವಾ ಮೂರನೇದು ಓನ್ಲಿ ಓಪನ್ ಪ್ಲಾಟ್ ಇದೆ, ವೇಕೆಂಟ್ ಲ್ಯಾಂಡ್ ಇದೆ. ಸೊ ನಿಮ್ಮ ಆಸ್ತಿ ಯಾವ್ದಿದೆ ಅಲ್ಲ ಆ ತರ ನೀವು ಇದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಈ ತರ ಯಾವ್ದಾದ್ರು ಒಂದು ನೀವು ಕ್ಲಿಕ್ ಮಾಡ್ಕೋಬಹುದು. ಸೊ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಆಪ್ಷನ್ ಏನ್ ಬರುತ್ತೆ, ಟೈಪ್ ಆಫ್ ಪ್ರಾಪರ್ಟಿ ಯೂಸ್ ಅಂತ. ಸೊ ಇದರ ಅರ್ಥ ಫುಲ್ಲಿ ರೆಸಿಡೆನ್ಷಿಯಲ್ ಅಂತಂದ್ರೆ ವಸತಿ ರೆಸಿಡೆನ್ಷಿಯಲ್ ಇದೆ, ರೆಸಿಡೆನ್ಷಿಯಲ್ ಪರ್ಪಸ್ ಇದೆ, ಅಥವಾ ರೆಸಿಡೆನ್ಷಿಯಲ್ ಪ್ಲಸ್ ಕಮರ್ಷಿಯಲ್ ಎರಡು ಮಿಕ್ಸ್ ಆಗಿದೆ ನಿಮ್ದು ಪ್ರಾಪರ್ಟಿ, ಅಥವಾ ಓನ್ಲಿ ಕಮರ್ಷಿಯಲ್ ಇದೆ, ರೈಟ್. ಸೊ ನಾನ್ ರೆಸಿಡೆನ್ಷಿಯಲ್ ಅಂತ ಅನ್ಬೋದು. ಸೊ ಯಾವ್ದು ರೀತಿನಲ್ಲಿ ಇದೆ ಅಲ್ಲ ಆ ರೀತಿನಲ್ಲಿ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಕ್ಲಿಕ್ ಮಾಡಬೇಕು. ನೆಕ್ಸ್ಟ್, ಸೊ ಜಸ್ಟ್ ಉದಾಹರಣೆಗೆ ನಾನು ಕ್ಲಿಕ್ ಮಾಡಿದ್ದೀನಿ ಈ ತರ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಆಪ್ಷನ್ ಅದ್ರ ಕೆಳಗಡೆ ಡು ಯು ಹ್ಯಾವ್ ಆರ್ ಹ್ಯಾಡ್ ಎ BDA ಖಾತಾ ಫಾರ್ ದಿಸ್ ಪ್ರಾಪರ್ಟಿ ಅಂತ ಇಲ್ಲಿ ಕೇಳ್ತಾ ಇದೆ. ಓಕೆ, ಸೊ ಹಾಗೆ ನೋಟ್ ನಲ್ಲಿ ಕೂಡ ಹೇಳ್ತಾ ಇದೆ ಗಿವಿಂಗ್ ಫಾಲ್ಸ್ ಇನ್ಫಾರ್ಮೇಶನ್ ಮೇಕ್ಸ್ ಯು ಲಯಬಲ್ ಫಾರ್ ಕ್ರಿಮಿನಲ್ ಆಕ್ಷನ್. ಸೊ ಯಾವುದೇ ರೀತಿಯಾಗಿ ತಪ್ಪು ಮಾಹಿತಿ ನೀವು ಇಲ್ಲಿ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಎಸ್ ಆರ್ ನೋ ಅಂತ ಒಂದು ಆಪ್ಷನ್ ಬರ್ತಾ ಇದೆ, 2 ಆಪ್ಷನ್ ಇದೆ. ಸೊ ಈಗ ಉದಾಹರಣೆಗೆ ಎಸ್ ಮೇಲೆ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಲೋಡ್ BDA ಡಾಕ್ಯುಮೆಂಟ್ ಅಂತ ಕೇಳ್ತಾ ಇದೆ. ಓಕೆ, ಸೊ BDA ಡಾಕ್ಯುಮೆಂಟ್ ಅಂತಂದ್ರೆ ಸೊ ಉದಾಹರಣೆಗೆ ಇದು ಯಾಕೆ BDA ಈ ತರ ಬರ್ತಾ ಇದೆ ಅಂತ ನಾನು ಒಂದು ಉದಾಹರಣೆಯಿಂದ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ಸೊ BDA ದಿಂದ ಏನ್ ಡಾಕ್ಯುಮೆಂಟ್ ಇದೆ, ಖಾತಾ ಇದೆಯಲ್ಲ, ಯಾವ ತರ ಅಂತಂದ್ರೆ BDA ದಿಂದ ನಿಮ್ಗೆ ಏನ್ ಖಾತಾ ಇರ್ಬೋದು ನಿಮ್ಮ ಹತ್ರ, ಬಟ್ ಆ ಪ್ರಾಪರ್ಟಿಯ ಆಸ್ತಿ ಏನಾಗಿದೆ ಇವಾಗ BBMP ಅಂಡರ್ ಬಂದಿದೆ. ಓಕೆ, BBMP ವ್ಯಾಪ್ತಿನಲ್ಲಿ ಬಂದಿದೆ, ಅಥವಾ ಹ್ಯಾಂಡ್ ಓವರ್ ಮಾಡಿದೆ, ಅಥವಾ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಈ ತರನು ಬಹಳಷ್ಟು ಆಸ್ತಿ ಬೆಂಗಳೂರಿನಲ್ಲಿ ಇರಬಹುದು. ಓಕೆ, ಸೊ ಈಗ BBMP ದಿಂದ ಖಾತಾ ಇಲ್ಲ. ಓಕೆ, ಸೊ ಈ ತರ ಕೇಸ್ ಕೂಡ ಒಂದೊಂದು ಆಸ್ತಿಗೆ ಇರಬಹುದು, ರೈಟ್. ಸೊ ನೀವು ಬೇಕಂತಂದ್ರೆ ಯಾರು ಬೆಂಗಳೂರಿನಲ್ಲಿ ಇರ್ತಾ ಇದಾರಲ್ಲ ಅವರಿಗೆ ಇದು ಮಾಹಿತಿ ಇರಬಹುದು, ಅಥವಾ ನೀವು BBMP ಆಫೀಸ್ ಅಥವಾ BDA ಆಫೀಸ್ ಕೂಡ ಹೋಗ್ಬಿಟ್ಟು ವಿಚಾರಿಸಬಹುದು, ಅಂದ್ರೆ ನಿಮ್ಮ ಆಸ್ತಿ ಏನ್ ಟ್ರಾನ್ಸ್ಫರ್ ಆಗಿದೆ ಅಥವಾ ಇಲ್ಲ ಅಂತಂದ್ರೆ. ಯಾಕಂತಂದ್ರೆ ಏನ್ ಫ್ರೆಶ್ BDA ಅಥವಾ ರೀಸೆಂಟ್ಲಿ BDA ಲೇಔಟ್, BDA ಪ್ರಾಪರ್ಟೀಸ್ ಏನಿದೆ ಅಲ್ಲ, ಸೊ BDAನೇ ಡಿಜಿಟಲ್ ಖಾತಾ ಕೊಡ್ತಾ ಇದೆ. ಓಕೆ, ಸೊ ನೀವು BDA ನಿಮ್ಮ ಹತ್ರ BDA ಮ್ಯಾನ್ಯುವಲ್ ಖಾತಾ ಇದೆ, ಟ್ಯಾಕ್ಸ್ ಕೂಡ BDA ನಲ್ಲಿ ಕಟ್ತಾ ಇದ್ದೀರಿ ಅಂತಂದ್ರೆ ಡಿಜಿಟಲ್ ಖಾತಾ ಕೂಡ ನೀವು BDA ದಿಂದಾನೇ ತಕೋಬಹುದು. ಓಕೆ, ಸೊ ಯಾವ ತರ ಅಂತಂದ್ರೆ BDA ಡಿಜಿಟಲ್ ಖಾತಾ ಯಾವ ತರ ತಕೋಬಹುದು ಅಂತಂದ್ರೆ ಸೇವಾ ಸಿಂಧು ಅಂತ ಒಂದು ವೆಬ್ಸೈಟ್ ಇದೆ. ಓಕೆ, ಸೊ ಸೇವಾ ಸಿಂಧು ನಲ್ಲಿ ನೀವು ಅಪ್ಲೈ ಮಾಡಿಬಿಟ್ಟು ಡಿಜಿಟಲ್ ಖಾತಾ BDA ದಿಂದ ನೀವು ಪಡೆದುಕೋಬಹುದು. ಓಕೆ, ಸೊ ಜಸ್ಟ್ ಉದಾಹರಣೆಗೆ ಇಲ್ಲಿ ನೋ ಅಂತ ನಾನು ಕೊಡ್ತಾ ಇದ್ದೀನಿ. ಓಕೆ, ಸೊ ಆ ತರ ಏನು BDA ಖಾತಾ ನನ್ನ ಹತ್ರ ಇಲ್ಲ ಅಂತ, ರೈಟ್. ಸೊ ನೀವು ಬೇಕಂತಂದ್ರೆ ಎಸ್ ಅಂತ ಕೊಟ್ರೆ ನೀವು ಅದು ಹಳೆ BDA ಖಾತಾ ಏನಿರುತ್ತೆ ಅಲ್ಲ ಇವಾಗ್ಲೇ ಅದು BBMP ಗೆ ಟ್ರಾನ್ಸ್ಫರ್ ಆಗಿದೆ, ಹ್ಯಾಂಡ್ ಓವರ್ ಆಗಿದೆ. ಸೊ ಅದು ಹಳೆ BDA ಖಾತಾ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಈ ತರ ನಿಮ್ಮ ಆಸ್ತಿ ಯಾವ ತರ ಇದೆಯಲ್ಲ, ಯಾವ ತರ ಕೇಸ್ ನಲ್ಲಿ ಬರ್ತಾ ಇದೆ, ಯಾವ ತರ ಸಿಚುವೇಶನ್ ಇದೆಯಲ್ಲ ಅದು ನೀವು ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ನಾನು, ರೈಟ್. ಸೊ ಜಸ್ಟ್ ಉದಾಹರಣೆಗೆ ನೋ ಅಂತ ಇಲ್ಲಿ ಕೊಡ್ತೀನಿ ನಾನು. ಸೊ ನೋ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಕೆಳಗಡೆ ಸರ್ಚ್ ಯೂಸಿಂಗ್ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಅಂತಂದ್ರೆ, ಸೊ ಇಲ್ಲಿ ಏನ್ ಆಪ್ಷನ್ ಅಂತಂದ್ರೆ ಒಂದು ಮ್ಯಾಪ್ ಅನ್ನ ಓಪನ್ ಆಗುತ್ತೆ ಈ ತರ. ಸೊ ನೀವೇನ್ ಮಾಡ್ಬೋದು, ಝೂಮ್ ಇನ್ ಝೂಮ್ ಔಟ್ ಮಾಡ್ಬಿಟ್ಟು ನಿಮ್ದು ಎಕ್ಸಾಕ್ಟ್ಲಿ ಯಾವ್ದು ಪ್ರಾಪರ್ಟಿ ಇದೆ, ಯಾವ್ದು ಆಸ್ತಿ ಇದೆಯಲ್ಲ, ಸೊ ಅದು ಎಕ್ಸಾಕ್ಟ್ಲಿ ನೀವು ಇಲ್ಲಿ ಸರ್ಚ್ ಅಂತಂದ್ರೆ ಮೇಲ್ಗಡೆ ಸರ್ಚ್ ಕೂಡ ಮಾಡಬಹುದು. ಇಲ್ಲಿ ಹೆಬ್ಬಾಳು ಅಥವಾ ಜಯನಗರು ಈ ತರ ನಿಯರೆಸ್ಟ್ ಪ್ರಾಪರ್ಟಿ ಲ್ಯಾಂಡ್ ಮಾರ್ಕ್ ಏನಾದ್ರೂ ನೀವು ಎಂಟರ್ ಮಾಡಿಬಿಟ್ಟು ಕೂಡ ಸರ್ಚ್ ಮಾಡಬಹುದು, ಅಥವಾ ನೀವು ಝೂಮ್ ಇನ್ ಝೂಮ್ ಔಟ್ ಮಾಡಿ ಅಥವಾ ಈ ತರ ನೀವು ಮ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಕ್ಲಿಕ್ ಮಾಡಬಹುದು. ಸೊ ಯಾವ್ದು ಆಸ್ತಿ ಇದೆಯಲ್ಲ, ಯಾವ್ದು ಪ್ರಾಪರ್ಟಿ ಇದೆಯಲ್ಲ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಈ ತರ ಒಂದು ಐಕನ್ ಬರುತ್ತೆ ಅಂಡ್ ಅದ್ರ ಕೆಳಗಡೆ ಈ ತರ ಅದು ಡೀಟೇಲ್ಸ್ ಫೆಚ್ ಆಗಿ ಬರುತ್ತೆ. ಅಂದ್ರೆ ಅದರದ್ದು GPS ಕೋಆರ್ಡಿನೇಟ್ಸ್, ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್, ಅದು ಆಸ್ತಿ ಎಲ್ಲಿದೆ, ಸೊ ಎಲ್ಲ ಕೂಡ ಇಲ್ಲಿ ಬರುತ್ತೆ. ಅದ್ರ ಕೆಳಗಡೆ
ಝೋನ್ ಯಾವ್ದು ಬರ್ತದೆ, ಝೋನ್ ಯಾವ್ದಿದೆ ಅಂತ ಅದು ಕೂಡ ಆಟೋಮೆಟಿಕ್ಲಿ ಬರುತ್ತೆ, ವಾರ್ಡ್ ಯಾವ್ದಿದೆ ಅಂತ ಅದು ಕೂಡ ಬರುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಸ್ಟ್ರೀಟ್ ಅಂತ ಕೇಳುತ್ತೆ. ಸೊ ಇದು ಸೆಲೆಕ್ಟ್ ಸ್ಟ್ರೀಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಬಹಳಷ್ಟು ರೋಡ್ಸ್ ಈ ತರ ಎಲ್ಲ ರೋಡ್ಸ್ ಬರುತ್ತೆ. ಸೊ ಅದು ನಿಮ್ದು ಯಾವ್ದು ಆಸ್ತಿ ಹತ್ರ ರೋಡ್ ಇದೆಯಲ್ಲ ಅದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಡಿಷನಲ್ ಸ್ಟ್ರೀಟ್ ನೇಮ್ ಏನಾದ್ರೂ ಇದ್ರೆ ಅದು ಕೂಡ ಎಂಟರ್ ಮಾಡ್ಬೋದು. ಡೋರ್ ನಂಬರ್ ಅಥವಾ ಪ್ಲಾಟ್ ನಂಬರು, ಬಿಲ್ಡಿಂಗ್ ಹೆಸರು, ಪಿನ್ ಕೋಡು, ಲ್ಯಾಂಡ್ ಮಾರ್ಕ್ ಏರಿಯಾ ಅಥವಾ ಲೊಕ್ಯಾಲಿಟಿ, ಈ ತರ ನಿಮ್ದು ಪ್ರಕಾರ, ನಿಮ್ಮ ಆಸ್ತಿ ಪ್ರಕಾರ ನೀವು ಇದನ್ನ ಎಂಟರ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕೆಳಗಡೆ ಕ್ಲಿಕ್ ಪ್ರಾಪರ್ಟಿ ಆರ್ ಲ್ಯಾಂಡ್ ಫೋಟೋ ಫ್ರಮ್ ಔಟ್ಸೈಡ್ ಸೊ ದಟ್ ಇಟ್ಸ್ ಫ್ರಂಟ್ ಎಲಿವೇಶನ್ ಇಸ್ ವಿಸಿಬಲ್. ಸೊ ನಿಮ್ದು ಯಾವ್ದು ಆಸ್ತಿ ಇದೆಯಲ್ಲ ಅಂಡ್ ಬ್ರಾಕೆಟ್ ನಲ್ಲಿ ಫಾರ್ ಫ್ಲಾಟ್ಸ್ ಕ್ಲಿಕ್ ಟವರ್ ಆಫ್ ಫ್ಲಾಟ್ ಫ್ರಮ್ ಔಟ್ಸೈಡ್. ಸೊ ನಿಮ್ದು ಪ್ಲಾಟ್ ಇದ್ರೆ ಪ್ಲಾಟ್ ನೀವು ಫೋಟೋನ ಇಳಿಸ್ಕೋಬಹುದು, ಮನೆ ಇದ್ರೆ ಮನೆದು ಈ ತರ ಎದುರುಗಡೆಯಿಂದ ಫೋಟೋ ಕೂಡ ಇಳಿಸಬಹುದು, ರೈಟ್. ಸೊ ಅಥವಾ ನಿಮ್ಮ ಹತ್ರ ಅಪಾರ್ಟ್ಮೆಂಟ್ ಈ ತರ ಮಲ್ಟಿ ಸ್ಟೋರಿ ಫ್ಲಾಟ್ ಇದ್ರೆ ಹೊರಗಡೆಯಿಂದ ಅದು ಟವರ್, ಅದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಏನಿರ್ತಲ್ಲ ಅದ್ರ ಫೋಟೋ ಕೂಡ ಇಳಿಸ್ಕೋಬಹುದು. ಓಕೆ, ಸೊ ಇಳಿಸ್ಕೊಂಡೆ ಅದನ್ನ ಅಪ್ಲೋಡ್ ಮಾಡಬೇಕು. ಇಲ್ಲಿ ನೋಟ್ ಬರ್ದಿದೆ ನೋಡಿ, ಓನ್ಲಿ ಜೆಪಿಜೆ, ಜೆಪಿಇಜೆ, PDF ಫಾರ್ಮ್ಯಾಟ್ಸ್ ಆರ್ ಅಲೌಡ್ ಅಂಡ್ ದ ಫೈಲ್ ಸೈಜ್ ಎಷ್ಟಿರಬೇಕು, 5 MB ಗಿಂತ ಹೆಚ್ಚಿಗೆ ಇದು ಇರಬಾರ್ದು. ಓಕೆ, ಸೊ ಫೋಟೋ ಈ ತರ ಅಪ್ಲೋಡ್ ಮಾಡಿ ನೀವು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ದು ಡಿವೈಸ್ ನಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿ, ಸೇವ್ ಪ್ರಾಪರ್ಟಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಫೋಟೋ ಪಕ್ಕದಲ್ಲಿ ಒಂದು ಚಿಕ್ಕದಂತ ಒಂದು ಫೋಟೋ ಅಟ್ಯಾಚ್ ಆಗುತ್ತೆ ಇಲ್ಲಿ, ರೈಟ್. ಸೊ ನೆಕ್ಸ್ಟ್, ಸೊ ಫೋಟೋ ಈ ತರ ಅಪ್ಲೋಡ್ ಮಾಡಿದ ತಕ್ಷಣ ಒಂದು ಒಂದು ಅಪ್ಲಿಕೇಶನ್ ID ಕ್ರಿಯೇಟ್ ಆಗುತ್ತೆ. ಈ ತರ ಒಂದು 4 ಡಿಜಿಟ್ ಒಂದು ಅಪ್ಲಿಕೇಶನ್ ID. ಓಕೆ, ಸೊ ಇದು ಏನು 1 2 3 4 ಇದಲ್ಲ, ಇದು ಜಸ್ಟ್ ಉದಾಹರಣೆಗೆ ನಾನು ಇಲ್ಲಿ ಹೇಳಿದ್ದೇನೆ. ಓಕೆ, ಸೊ ಯುವರ್ ರಿಕ್ವೆಸ್ಟ್ ಈಸ್ ಕ್ರಿಯೇಟೆಡ್ ಸಕ್ಸೆಸ್ಫುಲಿ ಅಂಡ್ ಯುವರ್ ಅಪ್ಲಿಕೇಶನ್ ID ಈಸ್ 1 2 3 4. ಸೊ ಜಸ್ಟ್ ಉದಾಹರಣೆಗೆ ಇದು 1 2 3 4 ಅಂತ ಬರ್ದಿದ್ದೀನಿ. ಓಕೆ, ಸೊ ಇದು ಅಪ್ಲಿಕೇಶನ್ ID ಮತ್ತೆ ಎಲ್ಲಿ ಬರುತ್ತೆ ಮುಂದೆ ಅಂತ ನಿಮ್ಗೆ ಹೇಳ್ತೇನೆ ನೋಡಿ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಈಗ ಸೇಲ್ ಡೀಡ್ ನಂಬರ್ ಅಥವಾ ರಿಜಿಸ್ಟರ್ಡ್ ಡೀಡ್ ನಂಬರ್. ಓಕೆ, ಸೊ ಇದು ಸೇಲ್ ಡೀಡ್ ನಂಬರ್ ನೀವು ಇಲ್ಲಿ ಎಂಟರ್ ಮಾಡಬೇಕು. ಓಕೆ, ಸೊ ಬಹಳಷ್ಟು ನಾನು ಲಾಸ್ಟ್ ವಿಡಿಯೋಸ್ ನಲ್ಲಿ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ BBMP ವಿಡಿಯೋಸ್ ಮಾಡುವಾಗ. ಸೊ ಸೇಲ್ ಡೀಡ್ ನಂಬರ್ ಯಾವ ಫಾರ್ಮ್ಯಾಟ್ ನಲ್ಲಿ ಇರುತ್ತೆ, ಸೊ ಪ್ರತಿಯೊಂದು ಏನೇನು ಇಂಪಾರ್ಟೆನ್ಸ್ ಇದೆ ಇದೆಲ್ಲ ನಾನು ಲಾಸ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ಸೊ ಸೇಲ್ ಡೀಡ್ ನಂಬರ್ ಎಂಟರ್ ಮಾಡಿ ಫೆಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಇಲ್ಲಿ ಇನ್ನೊಂದು ಪಾಯಿಂಟ್, ಸೇಲ್ ಡೀಡ್ ಅಂತಂದ್ರೆ ನಾವು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ರಿಜಿಸ್ಟ್ರೇಷನ್ ಏನ್ ಮಾಡ್ಕೋತೀವಲ್ಲ ಅದು ಡಾಕ್ಯುಮೆಂಟ್ ಅಥವಾ ಅದಕ್ಕೆ ಸೇಲ್ ಡೀಡ್ ಅಂತ ಕರಿತೀವಿ. ಸೊ ಇವಾಗ ಈ ಒಂದು ಆಪ್ಷನ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಂದು ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, 1st April 2004 ಕಿಂತ ಆಮೇಲೆ ಸೊ ಯಾವ್ಯಾವ ಆಸ್ತಿ ಯಾವ್ಯಾವ ರಿಜಿಸ್ಟ್ರೇಷನ್ 1st April 2004 ನಂತರ ಆಗಿದೆಯಲ್ಲ ಆ ತರ ರಿಜಿಸ್ಟ್ರೇಷನ್, ಆ ತರ ಸೇಲ್ ಡೀಡ್ ನಾವು ಕನ್ಸಿಡರ್ ಮಾಡ್ತಾ ಇದೀವಿ ಸದ್ಯಕ್ಕೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ನೀವು 1st April 2004 ನಂತರ ನೀವು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಇದು ಸೇಲ್ ಡೀಡ್ ನಂಬರ್ ಇಲ್ಲಿ ಎಂಟರ್ ಮಾಡಬಹುದು. ಓಕೆ, ಸೊ ಈಗ 1st April 2004 ಕಿಂತ ಮೊದಲು ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರಿ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ, ಅಥವಾ ಅದು ಸೇಲ್ ಡೀಡ್ ನಿಮ್ಮ ಹತ್ರ ಇದೆ ಅಂತಂದ್ರೆ ಆ ತರ ಸೇಲ್ ಡೀಡ್ ಈಗ ನೀವು ಏನ್ ಮಾಡ್ಬೋದು, ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದು ಆಪ್ಷನ್ ಇವಾಗ ಇಲ್ಲ ಈ ವೆಬ್ಸೈಟ್ ನಲ್ಲಿ, ಬಟ್ ಮುಂದೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ಮುಂದೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಓನ್ಲಿ 1st April 2004 ಕಿಂತ ನಂತರ ಏನ್ ರಿಜಿಸ್ಟ್ರೇಷನ್ ಆಗಿದೆಯಲ್ಲ ಆ ಸೇಲ್ ಡೀಡ್ ನಂಬರ್ ನೀವು ಎಂಟರ್ ಮಾಡಬಹುದು. ಓಕೆ, ಸೊ ಸದ್ಯಕ್ಕೆ ಇದು ಒಂದು ಆಪ್ಷನ್ ಇವಾಗಲೇ ಅವೈಲೇಬಲ್ ಇದೆ. ಮಿಕ್ಕಿದ್ದೇನು 2004 ಕಿಂತ ಮೊದಲಿಂದ ಇದೆಯಲ್ಲ ಅದು ಸೇಲ್ ಡೀಡ್ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಅಪ್ಲೋಡ್ ಮಾಡೋದು ಆಪ್ಷನ್, ಅದು ಫ್ಯೂಚರ್ ನಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ಫೆಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಕಾವೇರಿ ಆನ್ಲೈನ್ ಸರ್ವಿಸಸ್ ದಿಂದ ಅದು ಡೀಟೇಲ್ಸ್ ಫೆಚ್ ಆಗಿ ಇಲ್ಲಿ ಬರುತ್ತೆ. ವಾರ್ಡ್ ಯಾವುದು ಅಥವಾ BBMP ಝೋನ್ ಯಾವುದು, ಸಬ್ ರಿಜಿಸ್ಟರ್ ಯಾವುದು ಅಂತ ಈ ತರ ಎಲ್ಲ ಬರುತ್ತೆ. ಚೆಕ್ ಬಂಡಿ ಅಂತ ಒಂದು ಆಪ್ಷನ್ ಇರುತ್ತೆ, ನಾವೇ ಎಂಟರ್ ಮಾಡ್ಬೇಕಿದು ಚೆಕ್ ಬಂಡಿ. ಓಕೆ, ಸೊ ಚೆಕ್ ಬಂಡಿ ಅಂತಂದ್ರೆ ನಮ್ಮ ಆಸ್ತಿ ಏನಿದೆಯಲ್ಲ ಅದರ ಅಕ್ಕಪಕ್ಕದಲ್ಲಿ ಏನ್ ಪ್ಲಾಟ್ ಅಥವಾ ಓಪನ್ ಏರಿಯಾ, ಮನೆ, ಎದುರುಗಡೆ ರೋಡು ಏನಿದೆಯಲ್ಲ ಅದನ್ನ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು. ಓಕೆ, ಅದಕ್ಕೆ ಚೆಕ್ ಬಂಡಿ ಅಂತ ಕರಿತೀವಿ. ನೆಕ್ಸ್ಟ್ ಅದ್ರ ಕೆಳಗಡೆ ಸೊ ಈ ತರ ಎಂಟರ್ ಮಾಡಬೇಕು, ಈಸ್ಟ್, ವೆಸ್ಟ್, ಸೌತ್, ನಾರ್ತ್ ಅಂತ, ರೈಟ್. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಬಿಲ್ಟಪ್ ಏರಿಯಾ ಅಂತ ಕೇಳುತ್ತೆ. ಸೊ ಬಿಲ್ಟಪ್ ಏರಿಯಾ ಆಲ್ರೆಡಿ ಫೆಚ್ ಆಗಿ ಬರುತ್ತೆ. ಜಸ್ಟ್ ನೀವು ಏನ್ ಕನ್ಫರ್ಮ್ ಮಾಡ್ಬೇಕು ಅಂತಂದ್ರೆ ಅದು ಸ್ಕ್ವೇರ್ ಫೀಟ್ ನಲ್ಲಿ ಇದೆ ಅಥವಾ ಸ್ಕ್ವೇರ್ ಮೀಟರ್ ನಲ್ಲಿ ಇದೆ ಅಂತ ಕನ್ಫರ್ಮ್ ಮಾಡಬೇಕು. ಅಂಡ್ ಕಾರ್ಪೆಟ್ ಏರಿಯಾ ಅಂತ ಕೇಳುತ್ತೆ. ಸೊ ಕಾರ್ಪೆಟ್ ಏರಿಯಾ
ಎಷ್ಟು ನಿಮ್ದು ಕಾರ್ಪೆಟ್ ಏರಿಯಾ ಇದಲ್ಲ ಅಷ್ಟು ನೀವು ಇಲ್ಲಿ ಎಂಟರ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಟೋಟಲ್ ಕಾರ್ ಪಾರ್ಕಿಂಗು ಏನಾದರೂ ಇದ್ರೆ ಅಂಡ್ ಫ್ಲಾಟ್ ಇದ್ರೆ, ಸಿಂಗಲ್ ಫ್ಲೋರ್ ಫ್ಲಾಟ್ ಇದ್ರೆ ಇದು ಸೆಲೆಕ್ಟ್ ಮಾಡ್ಕೋಬೇಕು. ಮಲ್ಟಿಪಲ್ ಫ್ಲೋರ್ಸ್ ಅಂದ್ರೆ ಡ್ಯೂಪ್ಲೆಕ್ಸ್ ಕೂಡ ಇರುತ್ತೆ, ರೈಟ್? ಆ ತರ ಇದ್ರೆ ಆ ತರ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈ ತರ ಡಿಫ್ರೆಂಟ್ ಪ್ರಾಪರ್ಟೀಸು, ಡಿಫ್ರೆಂಟ್ ಆಸ್ತಿಗೆ ಒಂದೊಂದು ಡಿಫ್ರೆಂಟ್ ಆಪ್ಷನ್ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅಥವಾ ಡಿಫ್ರೆಂಟ್ ಆಪ್ಷನ್ ಇಲ್ಲಿ ಓಪನ್ ಆಗುತ್ತೆ. ಆ ತರ ನಾವು ಫಿಲ್ ಮಾಡ್ಕೋತಾ ಹೋಗ್ಬೇಕಾಗತ್ತೆ, ರೈಟ್? ಸೊ ಇದು ಒಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಆನ್ಲೈನ್ ಇಸಿ ನಾನು ಹೇಳ್ದಲ್ಲ, ಇಸಿ ಫ್ರಮ್ ಡೇಟ್ ಶುಡ್ ಬಿ ಅಟ್ ಲೀಸ್ಟ್ 1 day ಬಿಫೋರ್ ಡೇಟ್ ಆಫ್ ರಿಜಿಸ್ಟ್ರೇಷನ್ ಅಂಡ್ ಟು ಡೇಟ್ ಶುಡ್ ಬಿ 31st 10th ಅಂದ್ರೆ October 2024 ಆರ್ ಆಫ್ಟರ್. ಸೊ ಅಟ್ ಲೀಸ್ಟ್ ಒಂದ್ ದಿನ ಮೊದಲು ನಿಮ್ದೇನ್ ರಿಜಿಸ್ಟ್ರೇಷನ್ ಆಗುತ್ತೆ ಅಲ್ಲ, ಆ ಡೇಟ್ಲಿಂದ ಒಂದಿನ ಮೊದಲಿಂದ ಇವಾಗ ಅಂದ್ರೆ ಟಿಲ್ ಡೇಟ್. ಸೊ ಇದು ನೀವು ಆನ್ಲೈನ್ ಇಸಿ ಕಾವೇರಿ ಆನ್ಲೈನ್ ಸರ್ವಿಸಸ್ ದಿಂದ ನೀವು ಪಡೆದುಕೋಬೇಕು. ಸೊ ಅದು ಆನ್ಲೈನ್ ಇಸಿ ನಲ್ಲಿ ಒಂದು ನಂಬರ್ ಇರುತ್ತೆ. ಓಕೆ, ಸೊ ಆ ನಂಬರು ಇಲ್ಲಿ ಎಂಟರ್ ಮಾಡಬೇಕು. ಫೆಚ್ ಅಂಡ್ ವೆರಿಫೈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಆ ಡೀಟೇಲ್ಸ್ ಫೆಚ್ ಆಗುತ್ತೆ. ಫೆಚ್ ಆಗಿದ ಮೇಲೆ ಯಾವ ತರ ಬರುತ್ತೆ ಅಂತಂದ್ರೆ ಈ ತರ: ಇಸಿ ಚೆಕ್ ಸಕ್ಸೆಸ್ಫುಲ್, ನೋ ಫರ್ದರ್ ಟ್ರಾನ್ಸಾಕ್ಷನ್ ಆಸ್ ಪರ್ ಇಸಿ ಗಿವನ್ ಬೈ ಸಿಟಿಸನ್. ಓಕೆ, ಸೊ ಈ ತರ ಒಂದು ಸಕ್ಸೆಸ್ಫುಲ್ ಅಂತ ಬಂದಿದೆ, ರೈಟ್? ನೆಕ್ಸ್ಟ್ ಪರ್ಚೇಸರ್ KYC. ಸೊ ಯಾರು ಪರ್ಚೇಸರ್, ಯಾರು ಓನರ್ ಇರ್ತಾರಲ್ಲ ಅವ್ರದ್ದು KYC ಮಾಡಿಸ್ಬೇಕು. ಓಕೆ, ಸೊ ಇಲ್ಲಿ ಪರ್ಚೇಸರ್ ನೇಮ್ ಅಂತ ಬರ್ತಾ ಇದೆ, ವೆರಿಫೈ KYC ಅಂತ ಬರ್ತಾ ಇದೆ. ಸೊ ಇದು ವೆರಿಫೈ KYC ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ತರ KYC ಸರ್ವಿಸ್ ಅಂತ ಈ ತರ ಒಂದು ಆಪ್ಷನ್ ಬರುತ್ತೆ, ಪೇಜ್ ಬರುತ್ತೆ. ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಿ ಕ್ಲಿಕ್ ಮಾಡಬೇಕು. OTP ಬರುತ್ತೆ, OTP ಕ್ಲಿಕ್ ಮಾಡಬೇಕು. ಈ ತರ ಒಂದು ಆಪ್ಷನ್ ಕೂಡ ನೀವು ಕಂಪ್ಲೀಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಬೆಸ್ಕಾಮ್ ಅಂಡ್ BWSSB ಡೀಟೇಲ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂತಂದ್ರೆ ಮನೆ ಇದ್ರೆ, ಫ್ಲಾಟ್ ಇದ್ರೆ ಇದು ಆಪ್ಷನ್ ಬರುತ್ತೆ. ಯಾಕಂದ್ರೆ ಓಪನ್ ಪ್ಲಾಟ್ ಇದ್ರೆ ಬೆಸ್ಕಾಮ್ ನಾವು ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೊಂಬಂಗಿಲ್ಲ, ರೈಟ್? ಸೊ ಬೆಸ್ಕಾಮ್ದು ಅದು ಕನ್ಸ್ಯೂಮರ್ ID ಅಥವಾ ಬಿಲ್ ID ಅಥವಾ 10 ಡಿಜಿಟ್ ಅಕೌಂಟ್ ID ಇರುತ್ತಲ್ಲ ಅದನ್ನ ಎಂಟರ್ ಮಾಡಬೇಕು. ಫೆಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಅದು ಡೀಟೇಲ್ಸ್ ಫೆಚ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ BWSSB ಅಂತಂದ್ರೆ ನಮ್ದೇನ್ ನೀವು ಬೆಂಗಳೂರು ವಾಟರ್ ಸಪ್ಲೈ ದಿಂದ ವಾಟರ್ ನಿಮ್ಗೆ ನೀರ್ ಬರ್ತಾ ಇದೆ, ಸಪ್ಲೈ ಇದೆ ಅಂತಂದ್ರೆ ಅದು ನಂಬರ್ ಕೂಡ, ಕನೆಕ್ಷನ್ ನಂಬರ್ ಕೂಡ ಎಂಟರ್ ಮಾಡಬೇಕು. ಇದು ಆಪ್ಷನಲ್ ಇದೆ. ಓಕೆ, ಬಟ್ ಮನೆ ಅಂಡ್ ಪ್ಲಾಟ್ ಇದ್ರೆ ಬೆಸ್ಕಾಮ್ ಏನ್ ಡೀಟೇಲ್ಸ್ ಇದೆಲ್ಲ ಅಕೌಂಟ್ ID ಅದು ಕಂಪಲ್ಸರಿ ಎಂಟರ್ ಮಾಡಬೇಕು, ರೈಟ್? ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಟು ಪ್ರೂವ್ ಎ ಖಾತಾ ಎಲಿಜಿಬಿಲಿಟಿ. ಇದರ ಅರ್ಥ ನಿಮಗೆ ಎ ಖಾತಾ ಬಿ ಖಾತಾ ಅಂತ ಇರುತ್ತೆ ಬೆಂಗಳೂರಿನಲ್ಲಿ, ನಿಮಗೆ ಗೊತ್ತಿದೆ, ರೈಟ್? ಸೊ ಈಗ ನಿಮಗೆ ಎ ಖಾತಾ ಬೇಕು ಅಂತಂದ್ರೆ ನೀವು ಕೆಲವು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕು. ನಿಮ್ದು ಆಸ್ತಿ ಯಾವ ರೀತಿಯಾಗಿ ಬರ್ತಾ ಇದೆಯಲ್ಲ ಆ ರೀತಿಯಾಗಿ ಡಿಫ್ರೆಂಟ್ ಆಪ್ಷನ್ಸ್ ಅನ್ನ ಇಲ್ಲಿ ಇದೆ. ಓಕೆ, ಸೊ ನೀವು ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಯಾವುದೇ ರೀತಿಯಾಗಿ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇಲ್ಲ ಅಂತಂದ್ರೆ ಡೈರೆಕ್ಟ್ಲಿ ನಿಮಗೆ ಬಿ ಖಾತಾ ಸಿಗುತ್ತೆ, ರೈಟ್? ಸೊ ಇಲ್ಲಿ ಹೆಡ್ಡಿಂಗ್ ನಲ್ಲಿ ನೋಡ್ಬೋದು, ಡಾಕ್ಯುಮೆಂಟ್ಸ್ ಟು ಪ್ರೂವ್ ಎ ಖಾತಾ ಎಲಿಜಿಬಿಲಿಟಿ ಬ್ರಾಕೆಟ್ ನಲ್ಲಿ ಅದರ್ವೈಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಬಿ ಖಾತಾ. ಸೊ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಿಲ್ಲ ಅಂತಂದ್ರೆ ಬಿ ಖಾತಾ ಇಲ್ಲಿ ಆಟೋಮೆಟಿಕಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಬೇಸಿಸ್ ಆಫ್ ಎ ಖಾತಾ ಕ್ಲೇಮ್ ಅಂದ್ರೆ ಯಾವ ಬೇಸಿಸ್ ಮೇಲೆ ನೀವು ಎ ಖಾತಾ ಕ್ಲೇಮ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಸೆಲೆಕ್ಟ್ ಡಾಕ್ಯುಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ತರ ಬಹಳಷ್ಟು ಇಲ್ಲಿ ಆಪ್ಷನ್ ತೋರಿಸ್ತಾ ಇದೆ, ರೈಟ್? ಸೊ ಡ್ಯೂಲಿ ಅಪ್ರೂವ್ಡ್ ಬೈ BDA ಪ್ಲಾನಿಂಗ್ ಅಥಾರಿಟಿ, ಈ ತರ ಡಿಫ್ರೆಂಟ್ ಒಂದು ಸೆಕ್ಷನ್ಸ್ ಅಥವಾ ಏನೋ ಸರ್ಕ್ಯುಲರ್ ಇರ್ಬೋದು. ಇದು ಅಲಾಟ್ಮೆಂಟ್ ಬೈ BDA KHB, ಈ ಸ್ವತ್ತು ಫಾರ್ಮ್ 9 ಅಂದ್ರೆ ಓಲ್ಡ್ ಗ್ರಾಮ ಪಂಚಾಯತ್ ನಂಬರು ಈಗ ಮರ್ಜ್ ಆಗಿದೆ BBMP ನಲ್ಲಿ. ಫಾರ್ಮ್ 9 ಮ್ಯಾನ್ಯುವಲ್ ಓಲ್ಡ್ ಗ್ರಾಮ ಪಂಚಾಯತ್ ನಲ್ಲಿ, ಬಟ್ ಇವಾಗ ಅದು BBMP ನಲ್ಲಿ ಮರ್ಜ್ ಆಗಿದೆ. ಸೊ ಅಥವಾ DC ಕನ್ವರ್ಟೆಡ್ ಇನ್ BBMP ನಲ್ಲಿ ನೀವು ಬೆಟರ್ಮೆಂಟ್ ಚಾರ್ಜಸ್ ಕೂಡ ಪೇ ಮಾಡಿದ್ರಿ. ಈ ತರ ಸುಮಾರು ಆಪ್ಷನ್ ಇದೆ. ನಿಮ್ದು ಆಸ್ತಿ ಯಾವ ಕಂಡೀಷನ್ ಅಲ್ಲಿ, ಯಾವ್ದು ಕ್ಲೇಮ್ ನಲ್ಲಿ ಬರುತ್ತೆ ನಿಮಗೆ ಗೊತ್ತಿರಬಹುದು ಅಂತ ಅನ್ಕೋತೀನಿ ನಾನು. ಯಾವುದೂ ಇಲ್ಲ ಅಂತಂದ್ರೆ ಡು ನಾಟ್ ಹ್ಯಾವ್ ಎನಿ ಆಫ್ ದ ಅಬೌಟ್ ಡಾಕ್ಯುಮೆಂಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಬಿ ಖಾತಾಗೆ ಅದು ಹೋಗುತ್ತೆ, ರೈಟ್? ಉದಾಹರಣೆಗೆ ಈಗ ಫಸ್ಟ್ ಆಪ್ಷನ್ ನೀವು ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊರಿ. ಓಕೆ, ಸೊ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನಿದೆ, ಡ್ಯೂಲಿ ಅಪ್ರೂವ್ಡ್ ಬೈ BDA ಪ್ಲಾನಿಂಗ್ ಅಥವಾ BDA ಅಥವಾ ಪ್ಲಾನಿಂಗ್ ಅಥಾರಿಟಿ ಅಂತ ಈ ತರ ಫಸ್ಟ್ ಆಪ್ಷನ್ ಚೂಸ್ ಮಾಡಿದ್ರೆ ಲೇಔಟ್ ಪ್ಲಾನ್ ಅಪ್ರೂವಲ್ ಬೈ BBMP, ಅಪ್ರೂವ್ಡ್ ಬಿಲ್ಡಿಂಗ್ ಪ್ಲಾನ್ ಬೈ BBMP, ಈ ತರ ಅವು ಡಾಕ್ಯುಮೆಂಟ್ಸ್ ಎಲ್ಲ ನಾವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಜಸ್ಟ್ ಉದಾಹರಣೆಗೆ ಅಪ್ಲೋಡ್ ಮಾಡಿದ್ರೆ ಈ ತರ ಅಪ್ಲೋಡ್ ಅಂತ ಇಲ್ಲಿ ತೋರಿಸುತ್ತೆ ನೋಡಿ, ರೈಟ್? ಸೊ ಈ ತರ ಒಂದು ಆಪ್ಷನ್ ಕೂಡ ಇಲ್ಲಿ ಹೇಳಿದ್ದಾರೆ. ಎ ಖಾತಾ ಬೇಕು ಅಂತಂದ್ರೆ ಇವೆಲ್ಲ ನಾವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ನಿಮ್ದು ಆಸ್ತಿ ರಿಲೇಟೆಡ್ ಯಾವ್ದು ಡಾಕ್ಯುಮೆಂಟ್ಸು, ಯಾವ ಕ್ರೈಟೇರಿಯಾ, ಯಾವ್ದು ಕ್ಲೇಮ್ ನಲ್ಲಿ ಬರುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರಬಹುದು ಅಂತ ಅನ್ಕೋತೇನೆ. ಓಕೆ,
ನೆಕ್ಸ್ಟ್ ಲಾಸ್ಟಿಗೆ ರಿವ್ಯೂ ಅಂಡ್ ಸಬ್ಮಿಟ್ ಅಂತ ಆಪ್ಷನ್ ಇರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು, ಸೇವ್ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಅಂತಂದ್ರೆ, ಡಿಯರ್ ಸಿಟಿಸನ್, ಇನ್ ಆರ್ಡರ್ ಟು ಕಂಪ್ಲೀಟ್ ಯುವರ್ ಆನ್ಲೈನ್ ಇ ಖಾತಾ ಅಪ್ಲಿಕೇಶನ್ ಪ್ಲೀಸ್ ಪೇ ಯುವರ್ ಪ್ರಾಪರ್ಟಿ ಟ್ಯಾಕ್ಸ್ ಅಪ್ ಟು ಡೇಟ್ ಯೂಸಿಂಗ್ ಪ್ರಾಪರ್ಟಿ ಟ್ಯಾಕ್ಸ್ ಐಡಿ. ಸೊ ಒಂದು ಹೊಸದಾಗಿ ಪ್ರಾಪರ್ಟಿ ಟ್ಯಾಕ್ಸ್ ಐಡಿ ಕ್ರಿಯೇಟ್ ಆಗುತ್ತೆ. ರೆಡ್ ಕಲರ್ ನಲ್ಲಿ ಜಸ್ಟ್ XXS ಅಂತ ಬರ್ದಿನಲ್ಲ, ಅಲ್ಲಿ ಒಂದು ID ಇರುತ್ತೆ, ಒಂದು ನಂಬರ್ ಇರುತ್ತೆ. ಆ ನಂಬರ್ ಯೂಸ್ ಮಾಡಿಬಿಟ್ಟು ನೀವು ಟ್ಯಾಕ್ಸ್ ಪೇ ಮಾಡಬೇಕು. ಎಲ್ಲಿ? ಇಲ್ಲೇ ಕೊಟ್ಟಿದ್ದಾರೆ ನೋಡಿ, www.bbmptax.karnataka.go.in. ಓಕೆ, ಸೊ ಈ ವೆಬ್ಸೈಟ್, ಈ ಪೋರ್ಟಲ್ ಮೇಲೆ ನೀವು ಹೋಗ್ಬೇಕಾಗತ್ತೆ. ಈ ತರ ಪ್ರಾಪರ್ಟಿ ಟ್ಯಾಕ್ಸ್ ಸಿಸ್ಟಮ್ ಅಂತ ಈ ತರ ಇದೆ ನೋಡಿ. ಸೊ ಇಲ್ಲಿ ನೀವು ಪೇಮೆಂಟ್ ಮಾಡ್ಬೇಕಾಗತ್ತೆ. ಸೊ ಪೇಮೆಂಟ್ ಮಾಡಿದ ಮೇಲೆ ನೀವು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬಹುದು. ಸೊ ಈ ತರ ಇದೇನು ವೆಬ್ಸೈಟ್ ಇದೆಲ್ಲ, ಇಲ್ಲಿ ಡ್ಯಾಶ್ ಬೋರ್ಡ್ ನಲ್ಲಿ ನೋಡ್ಬೋದು ನೀವು. ಓಕೆ, ಸೊ ಇಲ್ಲಿ ಸುಮಾರು ಅಕ್ನಾಲಜ್ಮೆಂಟ್ ಕೂಡ ಡೌನ್ಲೋಡ್ ಮಾಡಬಹುದು, ಸ್ಯಾಸ್ ID ನಿಂದ ಎಂಡೋಸ್ಮೆಂಟ್ ಕೂಡ ಡೌನ್ಲೋಡ್ ಮಾಡಬಹುದು, ಸಬ್ಮಿಟೆಡ್ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡಿ. ಸೊ ಈ ತರ ಎಲ್ಲ ಆಪ್ಷನ್ ಕೂಡ ಇದೆ, ರೈಟ್. ಸೊ ಈಗ ಡ್ಯಾಶ್ ಬೋರ್ಡ್ ಮೇಲೆ, ಹೋಮ್ ಪೇಜ್ ಮೇಲೆ ನೀವು ಹೋಗಿದಾಗ ಈ ತರ ಇಲ್ಲಿ ಆಪ್ಷನ್ ಫಸ್ಟ್ ಪೇಜ್ ಓಪನ್ ಆಗುತ್ತೆ ಅಲ್ಲ, ಲಾಗಿನ್ ಮಾಡಿದ ಮೇಲೆ. ಈಗ ಇಲ್ಲಿ ನೀವು ನೋಡ್ಬೋದು, ಸೆಂಟ್ ಟು ARO ಅಂತ ಬರ್ಬೋದು, ಸಬ್ಮಿಟೆಡ್ ಅಂತ ಬರ್ಬೋದು, ಇನ್ಕಂಪ್ಲೀಟ್ ಇದೆ, ಏನ್ ಸ್ಟೇಟಸ್ ಇದೆ ಅಲ್ಲ, ಎಲ್ಲಿ ನೀವು ನಿಮ್ದು ಅಪ್ಲಿಕೇಶನ್ ಇದೆ ಅದು ಕೂಡ ಇಲ್ಲಿ ನೀವು ನೋಡ್ಬೋದು. ARO ಗೆ ಸೆಂಡ್ ಆಗಿದೆ ಅಥವಾ ಸಬ್ಮಿಟೆಡ್ ಆಗಿದೆ ಅಂತ, ರೈಟ್. ನೆಕ್ಸ್ಟ್ ಇಲ್ಲಿ ಈಗ ಸ್ಟೇಟಸ್ ನೋಡಿ ಒಂದು ಯಾವ ತರ ಇರ್ಬೋದು ಅಂತಂದ್ರೆ, ಅಪ್ಲಿಕೇಶನ್ ID ಇಲ್ಲಿ ತೋರಿಸುತ್ತೆ. ನಾನು ಹೇಳ್ದಲ್ಲ ನಿಮಗೆ 1 2 3 4 4 ಡಿಜಿಟ್ ID ಅಂತ, ಅದು ಇಲ್ಲಿ ತೋರಿಸುತ್ತೆ ಹೋಮ್ ಪೇಜ್ ನಲ್ಲಿ. ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ. ಓಕೆ, ಸ್ಯಾಸ್ ಪ್ರಾಪರ್ಟಿ ಅಪ್ಲಿಕೇಶನ್ ನಂಬರ್, ಅದೇನು ಅಪ್ಲಿಕೇಶನ್ ಪ್ರಾಪರ್ಟಿ ಟ್ಯಾಕ್ಸ್ ID ಅಂತ ಹೇಳ್ದಲ್ಲ, ಅದು ಇಲ್ಲಿ ತೋರಿಸುತ್ತೆ. ಅಂಡ್ ಯಾವ ಝೋನ್ ನಲ್ಲಿ ನಿಮ್ದು ಪ್ರಾಪರ್ಟಿ ಆಸ್ತಿ ಬರ್ತಾ ಇದೆ, ಸೊ ಅದು ಕೂಡ ಇಲ್ಲಿ ಬರ್ದಿದಿರುತ್ತೆ. ಯಾವ್ದು ವಾರ್ಡ್ ಇದೆ ಅದು ಕೂಡ ಹೆಸರು ಇಲ್ಲಿ ತೋರಿಸುತ್ತೆ. ಯಾವ ಡೇಟಿಗೆ ನೀವು ಅಪ್ಲಿಕೇಶನ್ ಹಾಕಿದ್ರಿ ಅದು ಕೂಡ ತೋರಿಸುತ್ತೆ. ಅಂಡ್ ಸ್ಟೇಟಸ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ. ಸ್ಟೇಟಸ್ ನಲ್ಲಿ ಕಂಪ್ಲೀಟೆಡ್ ಅಂತ ಈ ತರ ಫೈನಲಿ ಬರುತ್ತೆ. ಸೊ ಫೈನಲಿ ಕಂಪ್ಲೀಟೆಡ್ ಅಂತ ಬಂತು ಅಂತಂದ್ರೆ ನಿಮ್ದು ಈ ಆಸ್ತಿ ಖಾತಾ ಅಥವಾ ಡಿಜಿಟಲ್ ಖಾತಾ ರೆಡಿ ಆಗಿದೆ ಅಂತ ಅರ್ಥ. ಓಕೆ, ಈಗ ಇದು ಫೈನಲಿ ಎಲ್ಲಿಂದ ಡೌನ್ಲೋಡ್ ಮಾಡಬಹುದು ನೀವು ಅಂತ ಇಲ್ಲಿ ಒಂದು ಪ್ರಶ್ನೆ ಇರುತ್ತೆ, ರೈಟ್. ಸೊ ಎಲ್ಲಿಂದ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ, ನೀವು BBMP ಇ ಆಸ್ತಿ ಅಂತ ಗೂಗಲ್ ನಲ್ಲಿ ಸರ್ಚ್ ಮಾಡಬೇಕು. ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ ನೋಡಿ, BBMP ಇ ಆಸ್ತಿ .karnataka.go.in ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ. ಲಾಸ್ಟ್ ವಿಡಿಯೋಸ್ ನಲ್ಲಿ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಯಾವ ತರ ಇದು ವೆಬ್ಸೈಟ್ ಇದೆ, ಏನೇನಿದೆ ಅಂತ, ರೈಟ್. ಸೊ ಈ ವೆಬ್ಸೈಟ್ ದಿಂದ ನೀವು ಡೌನ್ಲೋಡ್ ಮಾಡಬಹುದು. ನಿಮ್ದು ವಾರ್ಡ್ ಯಾವ್ದಿದೆ ಅಲ್ಲ ಆ ತರ ನೀವು ಸರ್ಚ್ ಮಾಡಿ ಡೌನ್ಲೋಡ್ ಮಾಡಬಹುದು. ಲಾಸ್ಟ್ ವಿಡಿಯೋಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ರೈಟ್. ಸೊ ಈ ತರ ಇಲ್ಲಿ ಫೈನಲ್ ಇ ಖಾತಾ ಅಂತ ಇಲ್ಲಿ ತೋರಿಸುತ್ತೆ ನೋಡಿ ಡೌನ್ಲೋಡ್ ಬಟನ್ ನಲ್ಲಿ, ರೈಟ್. ಸೊ ಫೈನಲ್ ಇ ಖಾತಾ ರಿಜಿಸ್ಟರ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಎಟ್ ಸಬ್ ರಿಜಿಸ್ಟ್ರಾರ್ ಅಂದ್ರೆ ಎಸ್ ಅಂತ ತೋರಿಸ್ತಾ ಇದೆ. ಸೊ ಈ ತರ ಫೈನಲ್ ಇ ಖಾತಾ ಮೇಲೆ ನೀವು ಕ್ಲಿಕ್ ಮಾಡಿ ಅದರ ಮುಂದೆ ನೀವು ಡೌನ್ಲೋಡ್ ಮಾಡಬಹುದು ನಿಮ್ದು ಫೈನಲ್ ಇ ಖಾತಾ, ರೈಟ್. ಸೊ ಈ ತರ ಒಂದು ಪ್ರೊಸೀಜರ್ ಅಥವಾ ಒಂದು ಹೊಸ ಪೋರ್ಟಲ್ ಅನ್ನ ಬಂದಿದೆ ಅಂತ ಅನ್ಬೋದು. ಓಕೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಬ್ಯಾಂಗ್ಳೂರ್ 1 ಸೆಂಟರ್ಸ್ಗೆ ಕೂಡ ಹೋಗ್ಬಿಟ್ಟು ಹೆಲ್ಪ್ ಅನ್ನ ತಕೋಬಹುದು. ಅಥವಾ BBMP ದಿಂದ ಇನ್ನು ಹೆಲ್ಪ್ ಲೈನ್ ನಂಬರ್ ಇದೆಯಲ್ಲ, ಆ ಹೆಲ್ಪ್ ಲೈನ್ ನಂಬರ್ ಕೂಡ ನೀವು ಕಾಲ್ ಮಾಡಿಬಿಟ್ಟು ನೀವು ಗೈಡೆನ್ಸ್ ಅಥವಾ ಹೆಲ್ಪ್ ತಕೋಬಹುದು. ಅಥವಾ ನೀವು BBMP ನಲ್ಲಿ ಏನು ARO ಆಫೀಸ್ ಇದೆಯಲ್ಲ, ಆ ARO ಆಫೀಸ್ಗೆ ಹೋಗ್ಬಿಟ್ಟು ಕೂಡ ನೀವು ಮಾಹಿತಿ ತಗೋಬಹುದು. ಅಥವಾ ಏನಾದರೂ ಕನ್ಫ್ಯೂಷನ್ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಸೊ ಐ ಹೋಪ್ ನಿಮ್ಗೆ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ವಿಡಿಯೋ ಯಾವ ತರ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.